ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನೀವೇನಾದರೂ 2975 KPTCL ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸಿಕಲನ್ನು ಪಾಸ್ ಮಾಡಿದರೆ ನಿಮಗೆ ಈಗ ಮೆಡಿಕಲ್ದು ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಸ್ನೇಹಿತರೆ, ಈ ಲಿಸ್ಟ್ನಲ್ಲಿರುವ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ಈ ಎಲ್ಲ ನಾವು ಹೇಳೋ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಮೆಡಿಕಲನ್ನು ಅಟೆಂಡ್ ಆದರೆ ಮಾತ್ರ ನೀವು 1:1ಗೆ ಆಯ್ಕೆ ಆಗ್ತೀರಿ, ಇಲ್ಲ ಅಂದ್ರೆ ಆಯ್ಕೆ ಆಗಿಲ್ಲ. ಹಾಗಿದ್ರೆ ಯಾವೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಅದೇ ರೀತಿ 1:1ಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬರ್ತದೆ ಅದನ್ನು ಕೂಡ ಮಾಹಿತಿ ಕೂಡ ಇಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದಿಂದ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆತ್ಮೀಯ ಸ್ನೇಹಿತರೆ, ನೀವೇನಾದರೂ SSC MTS ಆಗಿರ್ಬೋದು, ಹವಾಲ್ದಾರ್ ಆಗಿರ್ಬೋದು, ಅದೇ ರೀತಿ CHSL ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ಲಿರೋ GKಗೆ ಆಗಿರ್ಬೋದು, GKಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದ್ರ ಜೊತೆಗೆ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಭೂಗೋಳ, ಅದೇ ರೀತಿ ಸಂವಿಧಾನ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ. ಜೊತೆಗೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ. ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿ 70% ಸಿಲೆಬಸ್ ಕವರ್ ಆಗಿರೋ ನೋಟ್ಸು, ಅದೇ ರೀತಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿ 100% ಸಿಲೆಬಸ್ ಕವರ್ ಆಗಿರೋ ನೋಟ್ಸು. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಆಗಿತ್ತು ಮೊದಲಿಗೆ, ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ ಕೂಡಿ ಕೇವಲ 100 ರೂಪಾಯಿಗಾಗಿ ನೀಡ್ತಾ ಇದ್ರೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 100 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ನ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಂತೇಳಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇಂಗ್ಲಿಷ್ ಗ್ರಾಮರ್ ನೋಟ್ಸ್ ನೋಡಬಹುದು. ಇಲ್ಲಿ ಸ್ಪಾಟಿಂಗ್ ಇರೋದು, ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ. ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕ್ವೆಶ್ಚನ್ ಕೂಡ ನೀಡಲಾಗ್ತದೆ. ಸ್ನೇಹಿತರೆ, ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ 150 ರಿಂದ 300 ಕೂಡ ಪ್ರಾಕ್ಟೀಸ್ ಕ್ವೆಶ್ಚನ್ ಇರ್ತಾವೆ. ಸ್ನೇಹಿತರೆ, ಫಿಕ್ಸ್ ಕ್ವೆಶ್ಚನ್ ಬಂದೇ ಬರ್ತಾವೆ. 100% ಸಿಲೆಬಸ್ ಕೂಡ ಕವರ್ ಆಗಿರ್ತದೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದೆ. ಸ್ನೇಹಿತರೆ, ನೀವು GK ನೋಟ್ಸ್ ನೋಡಬಹುದು. ಈ ರೀತಿ ಎಲ್ಲ ಇರ್ತದೆ. ಡೀಟೇಲ್ಸ್ ನೋಟ್ಸ್ ಇರ್ತದೆ, ಅದೇ ರೀತಿ ಶಾರ್ಟ್ಕಟ್ ನೋಟ್ಸ್ ಕೂಡ ಇರ್ತದೆ. ಅದ್ರ ಜೊತೆಗೆ ನಿಮಗೆ 1000 ಇಂಪಾರ್ಟೆಂಟ್ GK ನೋಟ್ಸ್ದು ಇಂಪಾರ್ಟೆಂಟ್ ಪ್ರಶ್ನೆಗಳು, ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಳಿಸಲಾಗಿದೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 100 ರೂಪಾಯಿಗಾಗಿ ಎಲ್ಲ ನೋಟ್ಸ್ಗಳನ್ನು ನೀಡಲಾಗ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಇದು ಒಂದು ಅಫಿಷಿಯಲ್ ಆಗಿ ಬೆಸ್ಕಾಂ ಇಂದ ಬಂದ ಮಾಹಿತಿ ಆಗಿರ್ತದೆ. ದಿನಾಂಕ ಕೂಡ 17/7/2025 ಬಂದ ಮಾಹಿತಿ ಆಗಿರ್ತದೆ. ಸ್ನೇಹಿತರೆ, ಇದು ಬಂದು ಆಲ್ರೆಡಿ ಫಿಸಿಕಲನ್ನು ಪಾಸಾದ ಅಭ್ಯರ್ಥಿಗಳು ಮೆಡಿಕಲಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಲಿಸ್ಟ್ ಇರ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು, ಇದು ಅಫಿಷಿಯಲ್ ಆಗಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಸಂಬಂಧಿಸಿದಂತೆ 9/6/2025 ರಿಂದ 12/6/2025 ರಾಜ್ಯಾದ್ಯಂತ ನಡೆಸಲಾದ ಸಣ್ಣ ಶಕ್ತಿಗೆ ಆಯ್ಕೆಯಾದ ಅಭ್ಯರ್ಥಿಗಳು, ಅದ್ರ ಜೊತೆಗೆ ಅದರಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಈಗ ಅದರಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂದರೆ ಶ್ರವಣ ಶಕ್ತಿ ಪ್ರಾಬ್ಲಮ್ ಇರೋ ಅಭ್ಯರ್ಥಿಗಳು ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಂತ ಏನು ಕೊಟ್ಟಿದ್ದಲ್ಲ ಅಂಥ ಅಭ್ಯರ್ಥಿಗಳಿಗೆ ಮೆಡಿಕಲ್ ಅನ್ನೋದು ಇರ್ತದೆ. ಯಾವ ದಿನಾಂಕದಂದು ಯಾವ ಅಭ್ಯರ್ಥಿಗಳಿಗೆ ಇರ್ತದೆ ಇಲ್ಲಿ ನೋಡ್ಕೋಬೋದು. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ 28/7/2025 ತಾರೀಕು ಇರ್ತದೆ. ನೀವು ಹೋಗಿ ಮೆಡಿಕಲನ್ನು ಅಟೆಂಡ್ ಆಗಬೇಕು. ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಎಲ್ಲ ಅಭ್ಯರ್ಥಿಗಳು ನೀವು ಹೋಗಿ ನಾನೆಚ್ಕೆಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೋಬೋದು. ಮಿಕ್ಕಿದ ವೃಂದದ ಅಭ್ಯರ್ಥಿಗಳು ಇಲ್ಲಿ ಲಿಸ್ಟ್ನಾಗಿರೋರು ಅದೇ ತಾರೀಕಿನಂತ ಹೋಗ್ಬೇಕ್ರಿ. ಆ ದಿನಾಂಕ ಬಿಟ್ಟು ನಂದು 28ಕ್ಕೆ ಐತಿ, ನೀವು 30ಕ್ಕೆ ಹೋದ್ರಂದ್ರೆ ನಿಮ್ಮದು ಮೆಡಿಕಲನ್ನು ಮಾಡಂಗಿಲ್ಲ ರೀ. ಅದಕ್ಕಾಗಿ ನಿಮ್ಮದು ಯಾವ ನಿಗದಿತ ದಿನಾಂಕ ಇರುತ್ತಲ್ಲ ಅದೇ ದಿನಾಂಕದಂದು ಹೋಗಿ ನೀವು ಮೆಡಿಕಲನ್ನು ಅಟೆಂಡ್ ಆಗಬೇಕು. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಕೊನೆದಾಗ ಹೇಳ್ತೀನಿ, ಅದನ್ನು ಕೂಡ ನೋಡ್ಕೊರಿ. ಈಗ ಲಿಸ್ಟಿಗೆ ಯಾರೆಲ್ಲ ಆಯ್ಕೆ ಆಗಿದ್ದರೆ ನೋಡಿರಿ, ಅದು 28ನೇ ತಾರೀಕಿದು 23 ಜನ ಆದರು. ನೆಕ್ಸ್ಟ್ 29ನೇ ತಾರೀಕು ಇಷ್ಟೆಲ್ಲ ಅಭ್ಯರ್ಥಿಗಳು ಆಯ್ಕೆ ಆಗ್ಬೇಕ್ರಿ. ಆಯ್ಕೆ ಆಗಿದ್ದಿರಲ್ಲ ನೀವು ಹೋಗ್ಬೇಕ್ರಿ. ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ರೀ, ನೋಡ್ತಾ ಹೋಗ್ರಿ. ಅದೇ ರೀತಿ ನೆಕ್ಸ್ಟ್ 30ನೇ ತಾರೀಕು ಅಥವಾ 30ನೇ ದಿನಾಂಕದಂದು ಈ ಎಲ್ಲ ಅಭ್ಯರ್ಥಿಗಳು ಹೋಗಿ ಮೆಡಿಕಲನ್ನು ಅಟೆಂಡ್ ಮಾಡ್ಬೇಕ್ರಿ. ಇನ್ನು ಅದೇ ರೀತಿ 31ನೇ ತಾರೀಕು ನೋಡ್ಕೊರಿ. ನೆಕ್ಸ್ಟ್ ಅದೇ ರೀತಿ 1ನೇ ತಾರೀಕು ಆಗಸ್ಟ್ 1ನೇ ತಾರೀಕು. ನೆಕ್ಸ್ಟ್ 2ನೇ ತಾರೀಕು. ಇಷ್ಟೆಲ್ಲ ಅಭ್ಯರ್ಥಿಗಳು ಒಟ್ಟು 158 ಅಭ್ಯರ್ಥಿಗಳು ನೀವು ಹೋಗಿ ಮೆಡಿಕಲನ್ನು ಅಟೆಂಡ್ ಮಾಡಬೇಕು. ಮೆಡಿಕಲನ್ನು ಎಲ್ಲಿ ನಿಗದಿ ಮಾಡ್ಯಾರಪ್ಪ ಅಂದ್ರೆ, ಮೇಲೆ ತಿಳಿಸಿರೋ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ಮುಂಜಾನೆ 8 ಗಂಟೆಗೆ ತಮ್ಮ ಸ್ವಂತ ಖರ್ಚಿನಲ್ಲೇ ವಿಕ್ಟೋರಿಯಾ ಆಸ್ಪತ್ರೆ, KR ಮಾರುಕಟ್ಟೆ, ಬೆಂಗಳೂರು 560002 ಇಲ್ಲಿ ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ತಮ್ಮ ಸ್ವಂತ ಜವಾಬ್ದಾರಿ ಹಾಗೂ ಸಾರಿಗೆ ವೆಚ್ಚದಲ್ಲಿ ಹಾಜರಾಗುವಂತೆ ತಿಳಿಸಲಾಗಿದೆ. ಅಭ್ಯರ್ಥಿಗಳು ಆಸ್ಪತ್ರೆಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ತಮ್ಮ ಮೂಲ ಆಧಾರ್ ಕಾರ್ಡ್ ಜೊತೆಗೆ 4 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದರೆ ಫೋಟೋ ರೀ, ಮತ್ತು ಈ ಹಿಂದೆ ಪಡೆದಿರುವ ಚಿಕಿತ್ಸೆ ವರದಿ ಅಂದರೆ ನೀವು ಅಂಗವಿಕಲ ಅಭ್ಯರ್ಥಿ ಹೌದನ್ನಾಕ ಏನು ನಿಮ್ಗೆ ಆಲ್ರೆಡಿ ತೆಗೆಸಿರ್ತಿರಲ್ಲ ಮೆಡಿಕಲ್ ಸರ್ಟಿಫಿಕೇಟನ್ನು, ಅದನ್ನು ಕೂಡ ತೆಗೆದುಕೊಂಡು ಹೋಗ್ಬೇಕ್ರಿ ಅಂಗವಿಕಲ ಅಭ್ಯರ್ಥಿಗಳು ರೀ.
ಮತ್ತು ಇನ್ನು ಅದೇ ರೀತಿ ಬೇರೆ ಆಡಿಯೋಗ್ರಾಫ್ ವರದಿ ಮತ್ತು ಅಂಗವಿಕಲತೆಗೆ ಸಂಬಂಧಿಸಿದ ಹಿಂದಿನ ವೈದ್ಯಕೀಯ ದಾಖಲಾತಿಗಳು, ಅಂಗವಿಕಲತೆಯ ಪ್ರಮಾಣಪತ್ರ ಇತ್ಯಾದಿಗಳನ್ನು ತಮ್ಮೊಂದಿಗೆ ತರತಕ್ಕದ್ದು ಅಂತೇಳಿ ಅಫಿಷಿಯಲ್ ಆಗಿ ಹೇರಿತಾರೆ. ಒಂದು ವೇಳೆ ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ಹಾಜರಾಗದಿದ್ದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಆಯ್ಕೆಯಿಂದ ತೆಗೆದುಹಾಕಲಾಗುವುದು ಅಥವಾ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ಯಾರಿ. ಸ್ನೇಹಿತರೆ, ನೀವು ಏನಾದರೂ 1:1 ಆಯ್ಕೆ ಆಗಬೇಕಾಗಿತ್ತಪ್ಪ ಅಂದರೆ ಈ ಮೆಡಿಕಲಲ್ಲಿ ಪಾಸ್ ಆದರೆ ಮಾತ್ರ ನೀವು 1:1 ಆಯ್ಕೆ ಹಾಕಿರಾ. ಇಲ್ಲಾಂದ್ರೆ ಫೇಲ್ ಆದ್ರೆ ಮತ್ತೆ ಹೊಸ ಲಿಸ್ಟ್ ಬಿಡ್ತಾರೆ ರೀ. ನೀವೀಗ 150 ಜನ ಇದ್ರೆ ಒಂದು 10 ಜನ 20 ಜನ ಫೇಲ್ ಆದರೂ ಕೂಡ 2ನೇ ಲಿಸ್ಟ್ ಬಿಡ್ತಾರೆ. 2ನೇ ಲಿಸ್ಟಿಗೂ ಕೂಡ ಅಂಗವಿಕಲ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಅಲ್ಲಿ ಫೇಲ್ ಆದ್ರೆ ಮತ್ತೆ ಹೊಸ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ. ಇಲ್ಲಿ ಸರಿಯಾದ ಅಭ್ಯರ್ಥಿಗಳು ಸರಿಯಾದ ರೋಸ್ಟರ್ಗೆ ಅನುಕೂಲವಾಗುವಂತೆ ಆಯ್ಕೆ ಆಗ್ಬೇಕ್ರಿ. ತಿಳಿತಲ್ಲ ನಿಮಗೆ ಅಂತೇಳಿ. ಈಗ 2Aದಾಗ 10 ಕ್ಯಾಟಗರಿ 10 ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿ ಅಂದ್ರೆ 2A ಕ್ಯಾಟಗರಿಗಳು ನೀವು ಆಯ್ಕೆ ಆಗಬೇಕು, ಇಲ್ಲ ಅಂದ್ರೆ ಜನರಲ್ ಕ್ಯಾಟಗರಿಗೆ ಆಯ್ಕೆ ಆಗ್ಬೇಕು ರೀ. ಇದನ್ನು ಹೊರತುಪಡಿಸಿ ಬೇರೆದರಲ್ಲಿ ಆಯ್ಕೆ ಕೂಡ ಆಗಂಗಿಲ್ಲ. ಅದೇ ರೀತಿ ಮತ್ತು ಇಲ್ಲಿ ನೀವೇನಾದರೂ ಫೇಲ್ ಆದ್ರಪ್ಪ ಅಂದರೆ ಸೀದಾ ಮಣಿಗಿರಿ. ನೆಕ್ಸ್ಟ್ ಅಭ್ಯರ್ಥಿಗಳಿಗೆ ಚಾನ್ಸ್ ಸಿಗ್ತದೆ, ಅಂದರೆ ಕಡಿಮೆ ಸ್ಕೋರನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಚಾನ್ಸ್ ಸಿಗ್ತದೆ. ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ 1:1 ರಿಸಲ್ಟ್ ಯಾವಾಗ? ಸ್ನೇಹಿತರನ್ನ ಆಲ್ರೆಡಿ ಹೇಳಿವ್ರಿ, ಮೆಡಿಕಲ್ ಮುಗಿಯೋರಿಗೆ ನಿಮ್ಮದು ಯಾವುದೇ ರೀತಿಯ ಏನಿದೆಲ್ಲ 1:1 ರಿಸಲ್ಟ್ ಬರಲ್ರಿ. ಈಗ ಆಲ್ರೆಡಿ ಮೆಡಿಕಲ್ ಮುಗಿದಿದ್ದ ಅಭ್ಯರ್ಥಿಗಳದ್ದು ಲಿಸ್ಟನ್ನು ರೆಡಿ ಮಾಡಕತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ 15 ನಂತರ ನಿಮ್ಮದು ಒಂದಿಷ್ಟು ಇದಕ್ಕೆ ಸಂಬಂಧಿಸಿದಂತೆ ರಿಸಲ್ಟ್ ಬಿಡೋ ಸಾಧ್ಯತೆ ಐತ್ರಿ. ಆಗಸ್ಟ್ 1ನೇ ವೀಕ್ದಲ್ಲಿ KPTCLಗೆ ಸಂಬಂಧಿಸಿದಂತೆ ಏನಿತ್ತಲ್ಲ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆ ಅಭ್ಯರ್ಥಿಗಳದ್ದು 1:1 ರಿಸಲ್ಟ್ ಬಿಡುವ ಸಾಧ್ಯತೆ ಐತ್ರಿ. ನಿಮ್ಮದು ಉಳಿದ ಎಲ್ಲ ಕಂಪ್ನಿಗೆ ಸಂಬಂಧಿಸಿದಂತೆ ಆಗಸ್ಟ್ 15 ನಂತರ ಬರುವ ಸಾಧ್ಯತೆ ಐತ್ರಿ. ತಿಳಿತಲ್ಲ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.